ನಮಸ್ಕಾರ ವೀಕ್ಷಕರೇ. ಸೊ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಮಾಹಿತಿ ಹೇಳೋಕೆ ಹೋಗ್ತಾ ಇದ್ದೀನಿ. ಸೊ ಮೊದಲ ಅಪ್ಡೇಟ್ ಏನಪ್ಪಾ ಅಂದರೆ ಕನ್ನಡ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಅಂದರೆ ಈಗೇನು ಪ್ರೆಸೆಂಟ್ಲಿ ಏನು ವೆರಿಫಿಕೇಷನ್ ಸ್ಲಿಪ್ ಬಂದಿತ್ತು ಅದರಲ್ಲಿ ಏನಾದರೂ ಒಂದು ವೇಳೆ ನಿಮಗೆ ತಪ್ಪಾಗಿದ್ದರೆ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಮೀಡಿಯಮ್ ಮಿಸ್ ಆಗಿದ್ದರೆ ನೋ ಅಂತ ಆಗಿದ್ದರೆ ಅಥವಾ ರೂರಲ್ ಆಗಿರ್ಬೋದು, ಅದು ಏನಾದರೂ ಎಡಿಟಿಂಗ್ ಮಾಡಬೇಕು ಅನಿಸ್ತು ಅಂದರೆ ಪ್ರೆಸೆಂಟ್ಲಿ ಲಿಂಕ್ ಬಿಟ್ಟಿದ್ದಾರೆ, ನೀವು ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ. ಅಂದರೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಕೇಗೆ ವಿಸಿಟ್ ಮಾಡಬೇಕಾಗತ್ತೆ. ಏನಲ್ಲಿ ಸ್ಲಾಟ್ ಬುಕ್ ಮಾಡ್ತಿರೋ ಅದರ ಅನುಗುಣವಾಗಿ ಹೋಗಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಮತ್ತು ವೆರಿಫಿಕೇಷನ್ವರೆಗೂ ಮಾಡ್ಕೊಂಡಿಲ್ಲ ಅಂದರೂ ಸಹ ವಿಸಿಟ್ ಮಾಡಿ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಬಟ್ ಕರ್ನಾಟಕ ಸಿಟಿ ಸಂಬಂಧಪಟ್ಟಾಗ ಏನೆಲ್ಲ ಇತ್ತು ನೋಡಿ, ಡಾಕ್ಯುಮೆಂಟ್ಸಲ್ಲಿ ಏನಪ್ಪ ಅಂದರೆ ನೀವು ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ನಿಮ್ಮ PUC ಕಾಲೇಜ್ನಲ್ಲಿ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕು ಅನ್ನೋದೇನಿತ್ತಲ್ಲ, ಯಾರು ಇದುವರೆಗೂ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಕೇಗೆ ವಿಸಿಟ್ ಮಾಡಿ ಅಲ್ಲಿ ಬೇಕಾದರೆ ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಎಡಿಟಿಂಗ್ಗೋಸ್ಕರ ಅಲ್ಲಿ ಹೋಗಿ ಏನಪ್ಪ ಅಂದರೆ ಅಲ್ಲಿ ಹೋಗ್ಬೋದು ನೀವು. ಅಲ್ಲಿ ಓಕೆ, ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗಿ ಅಲ್ಲಿ ಯೂಸಲಿ ಎಡಿಟ್ ಮಾಡ್ತಾರೆ. ಫೈನ್. ಆ ಲಿಂಕ್ ನಾನು ನಿಮಗೆ ಏನು ಚಾನಲ್ ಇದೆ ನೋಡಿ, ನಮ್ಮದು ವಾಟ್ಸಪ್ ಚಾನಲ್ ಇದೆ, ಅದರಲ್ಲಿ ಅವೈಲೇಬಲ್ ಮಾಡಿರ್ತೇನೆ. ಕ್ಲಿಕ್ ಮಾಡಿ ಅಥವಾ ಆಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸಹ ನೀವು ಪಡ್ಕೊಳ್ಬೋದು. ಓಕೆ. ಸೊ ಮತ್ತು ಆಮೇಲೆ ಯಾರು ನೀಟ್ ವಿದ್ಯಾರ್ಥಿಗಳು ಇರ್ತಾರೆ ಅಂಥ ವಿದ್ಯಾರ್ಥಿಗಳು ಏನಪ್ಪ ಅಂದರೆ KCTಯಲ್ಲಿ ಕೆಲವು ಕ್ಲೇಮ್ ಮಾಡ್ಕೊಳ್ಬೋದು. ಅವೆಲ್ಲ ನೋ ಅಂತ ಮಾಡಿರ್ತಾರೆ. 370 ನೋ ಅಂತ ಮಾಡಿದರೆ ಎಸ್ ಅಂತ ಮಾಡ್ಕೊಳ್ಳಿ. ಯಾವುದೇ ಒಂದು ಕೆಟಗರಿ ಏನಾದರೂ ನೀವು ಕರೆಕ್ಟ್ ಅಂದರೆ ಹಾಕಿರಲ್ಲ, GM ಅಂತ ಆಗಿದೆ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಅದನ್ನು ನೀವೇನಪ್ಪ ಅಂದರೆ ಎಡಿಟಿಂಗ್ ಮಾಡಬೇಕಿತ್ತು ಅಂದರೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನೀವು ಎಡಿಟ್ ಮಾಡ್ಕೊಳ್ಳೋದು. ಸ್ಪೆಷಲಿ KCT ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗನೆ ನೀವು ಮಾಡ್ಕೊಳ್ಳಿ. ಓಕೆ. ಆಮೇಲೆ ನೀಟ್ ವಿದ್ಯಾರ್ಥಿಗಳು ನೀವು ನೆಕ್ಸ್ಟ್ ಏನಪ್ಪ ಅಂತಂದರೆ ಮಾರ್ಕ್ಸ್ ಎಂಟ್ರಿ ಬಿಟ್ಟಾಗ ನೀವು ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು. ನೀವೇನು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಪ್ರೆಸೆಂಟ್ಲಿ ಕೇಳ್ತಾ ಇದ್ದಾರೆ, ಸೊ ನೀಟ್ ಮಾರ್ಕ್ಸ್ ಅಪ್ಡೇಟ್ ಆಗಿಲ್ಲ ನೋಡಿ, ನೀವು ಹಾಕಿದ ನಂತರ ಅಪ್ಡೇಟ್ ಆಗುತ್ತೆ, ಈಗ ಆಗೋದಿಲ್ಲ. ಮತ್ತೊಂದು ಸಲ ನೀಟ್ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಹೇಳಿದ್ದೀನಿ ಮೊದಲನೇ ರಿಜಿಸ್ಟ್ರೇಷನ್ ಆಗಬೇಕು, ಎಕ್ಸಾಮ್ ನಡಿಬೇಕು, ಕನ್ನಡ ಟೆಸ್ಟ್ ಗಡಿ ನಾಡು ವಿದ್ಯಾರ್ಥಿಗಳಿಗಾಗಿ ಈ ಒಂದು ಇನ್ನೂ ಭಾಳಷ್ಟು ಪ್ರಕ್ರಿಯೆ ಇರುವಂಥದ್ದು ನೀಟಿಗೆ. ಓಕೆ. ಸೊ ನೀಟ್ ವಿದ್ಯಾರ್ಥಿಗಳು UG ನೀಟ್ ಮಾಡಿಲ್ಲ ಅಂದರೂ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಲಿಂಕ್ ಬಿಟ್ಟಾಗ ಏನು ಮಾರ್ಕ್ಸ್ ಎಂಟ್ರಿ ಬಿಡ್ತಾರೋ ಅವಾಗ ನೀಟ್ ಆಯ್ಕೆ ನೀವು ಮಾಡ್ಕೊಳ್ಬೋದು. ಯೂಸಲಿ ಬದಲಾವಣೆ ಸಹ ಮಾಡ್ಕೊಳ್ಬೋದು. ಅಂದರೆ CETಗೆ ಸಂಬಂಧಪಟ್ಟಾಗ ನಾನು ಮಾಡಲೇಬೇಕೀಗ ಅನ್ನಂಗಿತ್ತಂದರೆ ಹೋಗಿ ವಿಸಿಟ್ ಮಾಡಿದ್ರೆ ಲಿಂಕ್ ಕ್ಲಿಕ್ ಮಾಡಿ ಅದರ ಮೇಲೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಅದ್ರ ತಕ್ಕಾಗೆ ಏನು ಡೇಟ್ ನೀವು ಅಲಾಟ್ ಮಾಡ್ತೀರೋ, ಅಂದರೆ ಸ್ಲಾಟ್ ಬುಕ್ ಮಾಡ್ತೀರೋ ಅದರ ಅನುಗುಣವಾಗಿ ಕೇಗೆ ವಿಸಿಟ್ ಮಾಡಿ. ಡಾಕ್ಯುಮೆಂಟ್ಸ್ ಒಂದು ಹೋಗಬೇಕು ಅಂದರೆ ಕನ್ನಡ ಮೀಡಿಯಮ್ ಅಂತ ಹಾಕಿದರೆ ಕನ್ನಡ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕಾಗತ್ತೆ. ಕನ್ನಡ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋದಾಗ ಅವ್ರು ಅದೇನಪ್ಪ ಅಂದರೆ ಎಸ್ ಅಂತ ಮಾಡ್ತಾರೆ. ಒಟ್ಟಾಗಿ ಅವಕಾಶ ಕೊಟ್ಟಿದ್ದಾರೆ. ಓಕೆ, ಲಿಂಕ್ ಇದೆ, ದಯವಿಟ್ಟು ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಆಮೇಲೆ NET ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ, ವೇಟ್ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಸೆಂಟರ್ ಲಿಂಕ್ ಬಂದಾಗ ನಾನು ನಿಮಗೆ ಹೇಳಿರ್ತೇನೆ, ಅಥವಾ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಸಹ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ. ಸೊ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ MCC ಕೌನ್ಸಿಲಿಂಗ್ ಭಾಳ ಬೇಗನೆ ಸ್ಟಾರ್ಟ್ ಆಗಬೇಕು. ಆ್ಯಕ್ಚುಲಿ ಡಿಲೇ ಆಗ್ತಾಯಿದೆ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನಂಗಿರ್ತಾರೆ ನೋಡಿ, ಯಾರು ಅಂಕಗಳು ಕಡಿಮೆ ಇವೆ, ಓಕೆ, ಯಾರು ಒಂದು ರ್ಯಾಂಕಿಂಗ್ 2 lakh ಅಬೋ ಇದೆ ಅಥವಾ 170, 180 ಮೇಲ್ ಇದೆ ಅಂತ ಅಂದ್ಕೊಳ್ಳಿ, ನಮ್ಮ ಹತ್ರ 12 lakh ಪಾಸಿಬಿಲಿಟಿ ಕಮ್ಮಿ ಆಗುತ್ತೆ. HK ರೀಸನ್ ಅಂದರೆ 2 lakh ರ್ಯಾಂಕಿಂಗ್, ಆಲ್ ಇಂಡಿಯಾ ರ್ಯಾಂಕಿಂಗ್ ಮಾತಾಡಬೇಕು. ಓಕೆ, ಆಲ್ ಇಂಡಿಯಾ ರ್ಯಾಂಕಿಂಗ್ 2 lakh ವರೆಗಿದ್ರೆ HK ರೀಸನ್ವರೆಗೂ 2 lakh ಸಾಧ್ಯತೆ ಇರುವಂಥದ್ದು. ಬಟ್ ನಾನ್ HK ಇದ್ದರೆ ನಿಮಗೆ 1.5 ದಾಟಿದ ತಕ್ಷಣ ಸಿಗುವಂಥದ್ದು ಸಾಧ್ಯತೆ ಕಡಿಮೆ. ಅಂಥವ್ರು ಒಂದು ವೇಳೆಗೆ ಡೀಮ್ಡ್ ಯೂನಿವರ್ಸಿಟಿ 20 lakh ಪರ್ ಇಯರ್ ಮಾಡೋಂಗಿತ್ತು ಅಂದರೆ MCCನಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತೊಂದು ವೇಳೆ ನಿಮ್ಮ ಒಂದು ರ್ಯಾಂಕಿಂಗ್ ಲೈಕ್ 10,000, 5,000 ಕಡಿಮೆ ಇತ್ತು, ಒಳ್ಳೆಯ ರ್ಯಾಂಕಿಂಗ್ ಬಂದಿತ್ತು, 20,000 ಒಳಗಡೆ ಇತ್ತು, ನೀವು ಒಂದು ವೇಳೆ ಟ್ರೈ ಮಾಡಬೇಕಿತ್ತು. ಸ್ಪೆಷಲಿ 10,000 ಒಳಗೆ 5,000 ಒಳಗಡೆ ಬಂದು ಅಥವಾ ಕೆಟಗರಿ ಏನಾದಿತ್ತು ಅಂದರೆ ಏಮ್ಸ್ ಟ್ರೈ ಮಾಡೋಂಗಿತ್ತು ಅಂದರೆ, ಅಥವಾ ಆಲ್ ಇಂಡಿಯಾ ಕೋಡ್ ಎಲ್ಲಿ ಬೇಕಾದರೂ ಬೇರೆ ರಾಜ್ಯದಲ್ಲಿ ಮಾಡಬೇಕನ್ನಂಗಿತ್ತು ಅಂದರೆ ನೀವೇನಪ್ಪ ಅಂದರೆ ಈ ಒಂದು MCC ಅಂಡರ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮಾಡ್ಕೊಳ್ಬೋದು. ಸ್ಪೆಷಲಿ ಡೀಮ್ಡ್ ಹೇಳ್ತಾ ಇದ್ದೀನಿ, ನಮ್ಮ ಕಡೆಗಿದ್ದು ನಾವು ಪ್ರೈವೇಟ್ ಯೂನಿವರ್ಸಿಟಿ ಮತ್ತು ಡೀಮ್ಡ್ ಬೆಟರ್, ಎರಡು ಕಡೆ ಕಂಪೇರ್ ಮಾಡಿದ್ರೆ ಡೀಮ್ ಈಸ್ ಬೆಟರ್ ಅನ್ಕೋತೀನಿ. ಓಕೆ, ಅಲ್ಲಿ ಬೇಕಾದರೂ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮಾಡ್ಕೊಳ್ಬೋದು. ಓಕೆ. ಸೊ ಕೆಲವು ಸೀಟ್ಗಳು ಮಾತ್ರ ಇನ್ನೂ ನಮ್ಮ ಹತ್ರ ಮೆಂಬರ್ಶಿಪ್ ಹಾಕಿದೆ. ಸ್ಪೆಷಲಿ ಲೈಕ್ ಹೇಳ್ತಾ ಇದ್ದೀನಿ, ಡೀಮ್ಡ್ ಸಂಬಂಧಪಟ್ಟಂಗೆ ಇಂಟ್ರೆಸ್ಟ್ ಇತ್ತಂದರೆ ವಾಟ್ಸಪ್ ಮಾಡ್ಬೋದು, ಡೆಫಿನೆಟ್ಲಿ ಗೈಡ್ ಮಾಡ್ತೀನಿ. ಮ್ಯಾನೇಜ್ಮೆಂಟ್ ಕೋಟ ಅಂಡರ್ ಇದ್ದರೂ ಸಹ ನೀವು ಟ್ರೈ ಮಾಡಿ, ವಾಟ್ಸಪ್ ಮಾಡಿ. ಸೊ ಇನ್ನೂ ಟೈಮ್ ಇದೆ ಮ್ಯಾನೇಜ್ಮೆಂಟಿಗೆ, ಬಟ್ ನೀವು ಇಂಟ್ರೆಸ್ಟ್ ಇತ್ತಂದರೆ ವಾಟ್ಸಪ್ ಮಾಡ್ಬೋದು, ಗೈಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ. ಕೊನೆಯ ಲಾಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ನೀವೆಲ್ಲರೂ ತಿಳಿದಿರುವ ಹಾಗೆ ಈ ಒಂದು ಆಪ್ಷನ್ ಎಂಟ್ರಿ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಇವನ್ ಡಿಪ್ಲೊಮೊನಲ್ಲಿ ಸಹ ಏನಪ್ಪ ಅಂದರೆ VTU ಸೆಂಟರ್ನಲ್ಲಿ ಸಹ ಒಂದು ನಿಮ್ಮ ಪ್ಲೇಸಸ್ ನೋಡ್ಬೋದು. ಆಲ್ರೆಡಿ ನಿಮಗೆ ವಾಟ್ಸಪ್ ಬಂದಿರುವಂಥದ್ದು. ಅಲ್ಲಿ ಕೆಲವರು QR ಕೋಡ್ ಸಂಬಂಧಪಟ್ಟ ಕೇಳ್ತಾ ಇದ್ದಾರೆ. ನೀವು ಆ ಒಂದು ನಿಯರೆಸ್ಟ್ ಪ್ಲೇಸ್ಗೆ ವಿಸಿಟ್ ಮಾಡಿ ಅಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಅಂದರೆ ಅಲ್ಲೇ ನೀವು ನೋಂದಣಿ ಮಾಡಿಕೊಂಡು ನೀವು ಅಟೆಂಡ್ ಆಗ್ಬೋದು. ನೀವು ವಾಟ್ಸಪ್ಪಲ್ಲಿ ಏನು ಕಳಿಸಿದ್ರೆ ಅದನ್ನು ಅಲ್ಲಿ ತೋರಿಸಿ ಅವರೇನಪ್ಪ ಅಂದರೆ ಅವಾಗಿಂದಾಗಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇದು ನಿಮಗೆ ಒಂದು ವರ್ಕ್ಶಾಪ್ ಆಯ್ಕೆ ಮಾಡ್ಕೊಳ್ಳೋದು, ಅಂದರೆ ಅಟೆಂಡ್ ಆಗೋದಕ್ಕಾಗಿ ಎಂಟ್ರಿ ಅಂದ್ಕೊಳ್ರಿ ಅದಕ್ಕೆ. ಓಕೆ, ಎಂಟ್ರಿ ಟಿಕೆಟ್ ಅಂದರೂ ತಪ್ಪಿಲ್ಲ. ಓಕೆ, ಕನ್ಫ್ಯೂಸ್ ಆಗಬೇಡ್ರಿ. ಈಗ ರಿಜಿಸ್ಟ್ರೇಷನ್ ಅಂದರೆ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಯಿತಾ, MCCದು KEದು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಇದು ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ಏನೋ ಡೌಟ್ ಇತ್ತು ಅಂದ್ರಲ್ಲಿ ಕ್ಲಿಯರ್ ಮಾಡ್ಕೊಳ್ಬೋದು. ಇದು ಮ್ಯಾಂಡೇಟರಿ ಅಂತ ಇರೋದಿಲ್ಲ, ಬಟ್ ನಿಮಗೆ
ನೀವು ಫ್ರೀ ಇದ್ದರೆ, ನಿಮಗೆ ನಿಮ್ಮೊಂದು ನಿಯರೆಸ್ಟ್ ಪ್ಲೇಸ್ ಇದ್ದರೆ ಹೋಗಬೇಕು ಅನಿಸುತ್ತೆ ಹೋಗ್ಬೋದು. ಬಟ್ ಹೋದರೆ ನಿಮಗೆ ಪ್ಲಸ್ ಇದೆ, ಯಾಕಂದರೆ ಏನೇ ಡೌಟ್ ಇದ್ರೂ ಸಲ ಕೇಳ್ಬೋದು, ಕ್ಲಿಯರ್ ಮಾಡ್ತಾರೆ. ಮತ್ತು ಆಪ್ಷನಿಟಿ ಸಂಬಂಧಪಟ್ಟಾಗಿ ನಿಮಗಲ್ಲಿ ಡೀಟೇಲ್ ಆಗಿ ನಮಗೆ ಮಾಹಿತಿ ನೀಡ್ತಾರೆ. ಆಯಿತು ಅಂದರೆ ಹೋಗ್ಬೋದು. ಅಂದ್ರೆ ಮ್ಯಾಂಡೇಟರಿ ಇಲ್ಲ, ಕಂಪಲ್ಸರಿ ಉಳ್ಳಬೇಕಂತ ಏನು ರೂಲ್ ಇಲ್ಲ. ನಾನು ಏನಪ್ಪ ಅಂದರೆ ನೀವು ಫ್ರೀ ಇದ್ದರೆ ಮ್ಯಾಕ್ಸಿಮಮ್ ಹೋಗಲು ಪ್ರಯತ್ನ ಮಾಡಿ, ಅಟೆಂಡ್ ಆಗಿ ಅದರ ಒಂದು ಬೆನಿಫಿಟ್ ಪಡ್ಕೊಳ್ಬೋದು. ಓಕೆ ಫೈನ್. ಈ ವಿಡಿಯೋದಲ್ಲಿ ಇಷ್ಟೇ, ಇದ್ರದ್ದು ಅಪ್ಡೇಟ್ ನೀಡ್ತಾ ಇರ್ತಾನೆ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.